ಸಿಟಿ ರವಿ ಅವ್ರನ್ನ ಎನ್ಕೌಂಟರ್ ಮಾಡುವವರು ಹುನ್ನಾರ ಇರಬಹುದೇನೋ ಅನ್ನೋದೊಂದು ಹೇಳಿಕೆನೂ ನಾವು ಒಂದೇ ಹೇಳಿದ್ನು, ಒಂದೇ ಒಂದು ದೈಹಿಕವಾಗಿ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅದು ಎಲ್ಲಿಗೆ ಹೋಗಿ ಮುಟ್ತಿದ್ದೋ ಗುರ್ತಿಲ್ಲ. ಈ ರೀತಿ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಬಹುಶಃ ಯಾವ ರಾಜಕೀಯ ನಾಯಕರ ಮೇಲೂ ಈ ರೀತಿ ಇಲ್ಲಿವರೆಗೆ ಮಾಡಿಲ್ಲ. ಇದು ಭಾಳ ದೊಡ್ಡದಾದಂಥ ಒಂದು ತಪ್ಪನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಿನ್ನೆ ಹೇಳಿದ್ದು ನಾನು, CM DCM ಇಬ್ಬರು ಕ್ಷಮಾಪಣೆ ಕೇಳಬೇಕು ಅಂತೇಳಿ. ಹೈಕೋರ್ಟ್ನವ್ರು ಏನು ಹೇಳಿದರು, ಈ ರೀತಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದು ಕಾನೂನು ಬಾಹಿರ, ತಕ್ಷಣ ಬಿಡುಗಡೆ ಮಾಡಂತ ಹೇಳಿದರು. ಹಾಗಾದರೆ ಕಾನೂನು ಬಾಹಿರವಾಗಿ ನೀವು ಕೆಲಸ ಮಾಡೋಂಥವ್ರು ಸಂವಿಧಾನದ ಬಗ್ಗೆ ನೀವು ಮಾತಾಡ್ತೀರಿ ಭಾಳ ಸಲ, ಸಂವಿಧಾನದ ಬಗ್ಗೆ. ಹಾಗೆ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಏನು ರೈಟ್ ಅದ? ಕಾನೂನು ಬಾಹಿರ, ಸಂವಿಧಾನ ವಿರುದ್ಧವಾದಂಥ, ಕಾನೂನು ಬಾಹಿರವಾದಂಥ ಅರೆಸ್ಟ್ ಮಾಡುವಂಥದ್ದು ಮಾಡಿದ ಮೇಲೆ ಇದು ಕಪಾಳ ಮೋಕ್ಷ ಇದೆ. ಹೈಕೋರ್ಟಿಂದ ಕಪಾಳ ಮೋಕ್ಷ ಈ ಸರ್ಕಾರಕ್ಕಾಗಿದೆ. ತಕ್ಷಣ CM DCM ಅವರು ಕ್ಷಮಾಪಣೆ ಕೇಳಬೇಕಂತ ಒತ್ತಾಯ ಮಾಡ್ತೀವಿ. ಸಿಟಿ ರವಿ ಅವ್ರನ್ನ ಎನ್ಕೌಂಟರ್ ಮಾಡುವವರು ಹುನ್ನಾರ ಇರಬಹುದೇನೋ ಅನ್ನೋದೊಂದು ಹೇಳಿಕೆನೂ ನಾವು ಒಂದೇ ಹೇಳಿದ್ನು, ಒಂದೇ ಒಂದು ದೈಹಿಕವಾಗಿ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅದು ಎಲ್ಲಿಗೆ ಹೋಗಿ ಮುಟ್ತಿದ್ದೋ ಗುರ್ತಿಲ್ಲ. ಈ ರೀತಿ ದೈಹಿಕವಾಗಿ ಹಲ್ಲೆ ಮಾಡುವಂಥದ್ದು ಬಹುಶಃ ಯಾವ ರಾಜಕೀಯ ನಾಯಕರ ಮೇಲೂ ಈ ರೀತಿ ಇಲ್ಲಿವರೆಗೆ ಮಾಡಿಲ್ಲ. ಇದು ಭಾಳ ದೊಡ್ಡದಾದಂಥ ಒಂದು ತಪ್ಪನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಿನ್ನೆ ಹೇಳಿದ್ದು ನಾನು, CM DCM ಇಬ್ಬರು ಕ್ಷಮಾಪಣೆ ಕೇಳಬೇಕು ಅಂತೇಳಿ. ಹೈಕೋರ್ಟ್ನವ್ರು ಏನು ಹೇಳಿದರು, ಈ ರೀತಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದು ಕಾನೂನು ಬಾಹಿರ, ತಕ್ಷಣ ಬಿಡುಗಡೆ ಮಾಡಂತ ಹೇಳಿದರು. ಹಾಗಾದರೆ ಕಾನೂನು ಬಾಹಿರವಾಗಿ ನೀವು ಕೆಲಸ ಮಾಡೋಂಥವ್ರು ಸಂವಿಧಾನದ ಬಗ್ಗೆ ನೀವು ಮಾತಾಡ್ತೀರಿ ಭಾಳ ಸಲ, ಸಂವಿಧಾನದ ಬಗ್ಗೆ. ಹಾಗೆ ಸಂವಿಧಾನದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಏನು ರೈಟ್ ಅದ? ಕಾನೂನು ಬಾಹಿರ, ಸಂವಿಧಾನ ವಿರುದ್ಧವಾದಂಥ, ಕಾನೂನು ಬಾಹಿರವಾದಂಥ ಅರೆಸ್ಟ್ ಮಾಡುವಂಥದ್ದು ಮಾಡಿದ ಮೇಲೆ ಇದು ಕಪಾಳ ಮೋಕ್ಷ ಇದೆ. ಹೈಕೋರ್ಟಿಂದ ಕಪಾಳ ಮೋಕ್ಷ ಈ ಸರ್ಕಾರಕ್ಕಾಗಿದೆ. ತಕ್ಷಣ CM DCM ಅವರು ಕ್ಷಮಾಪಣೆ ಕೇಳಬೇಕಂತ ಒತ್ತಾಯ ಮಾಡ್ತೀವಿ.